ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಇಲ್ಲಿ ತುಪ್ಪ ಹಾಕ್ಕೊಂಡೀನಿ. ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಾಗ. ಸಣ್ಣ ಉರಿ ಇಟ್ಟು ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಮಕ್ಕಳಿಂದ ದೊಡ್ಡವರಿಗೂ ಶಾವಿಗೆ ಖೀರು ಅಥವಾ ಪಾಯಸ ಅಂದ್ರೆ ಭಾಳ ಇಷ್ಟ ಆಗ್ತದೆ. ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಕತ್ತೀನಿ ನೋಡಿರಿ. ಇವನು ಒಂದು ಪ್ಲೇಟಿಗೆ ತಗೊಂಬಿಡೋಣ. ಇನ್ನು ಗೋಡಂಬಿಗೆ ಈ ಡ್ರೈ ಫ್ರೂಟ್ಸಿಗೆ ಪ್ರಮಾಣ ಇಲ್ಲ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ನಾವು ಒಂದು ಲೆವೆಲ್ನಾಗ ಮೀಡಿಯಮ್ ಆಗಿ ಹಾಕಾಕತ್ತಾನೆ. ಇವನು ಫ್ರೈ ಮಾಡ್ಕೊಳೋಣ ಗೋಡಂಬಿ. ಈಗಂತೂ ರಜಾ ಬಂತು, ಮಕ್ಕಳು ಮನೆಯಾಗಿರ್ತಾರೆ, ಏನಾದರೂ ಕೇಳ್ತಿರ್ತಾರೆ. ಸ್ಕೂಲ್ಗೆ ಹೋಗೋ ಮುಂದೆ ಗಡಿಬಿಡಿ ಇರ್ತೈತಿ, ಏನಾದರೂ ಮಾಡಿಕೊಡೋಕೆ ಟೈಮಿಂಗ್ ಬೇಕಾಗಿರ್ತೈತಿ. ಈ ರಜದಾಗ ಮಕ್ಕಳಿಗೆ ಏನು ಇಷ್ಟ, ನಮಗೇನು ಸಾಧ್ಯ ಆಕೈತಿ ಅದನ್ನೆಲ್ಲ ಮಾಡಿ ತಿನ್ನಿಸ್ಬೇಕು. ನೋಡಿರಿ, ಇವನು ಫ್ರೈ ಮಾಡಿ ದ್ರಾಕ್ಷಿ ತೆಗೆದಂಥ ಪ್ಲೇಟಿಗೆ ತಗೊಂಬಿಡೋಣ. ನಾನು ಈ ವಿಡಿಯೋದಾಗ ನನ್ನ ಚಾನಲ್ ವಿಜಯ ಕಿಚನ್ ಅಂತ, ಈ ಚಾನಲ್ನಾಗ ನಾನು ಎಲ್ಲ ಥರ ಅಡುಗೆ ಇದೆ ಅಂತಿಲ್ಲ, ಪ್ರತಿಯೊಂದನ್ನು ಮಾಡಿ ಹಾಕ್ತೇನೆ. ಇದ್ರಾಗ ಬಿಗಿನರ್ಸ್ ಯಾರದಿರಿ ಅವರೆಲ್ಲ ನೋಡಿ ಕಲ್ತ್ಕೊಂಡು ಟ್ರೈ ಮಾಡಿರಿ. ಇವಾಗ ನೋಡಿರಿ, ಅದೇ ತುಪ್ಪ ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಇದು ಸಾಕೀಗ ಶಾವಿಗೆನ ಫ್ರೈ ಮಾಡ್ಕೋತೇನೆ. ಚಲೋ ನಂಗೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಯ್ತು, ಫ್ರೈ ಆಯ್ತು, ಸೈಡ್ಗಿಡೋಣ. ಈಗ ಒಂದು ಪಾತ್ರೆ ಇಟ್ಟು ಹಾಲು ಹಾಕೋಣ. ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಯಾನ ನೋಡ್ರಿ ನಾನಿಲ್ಲಿ. ಇದು ನೀರು ಕುಡಿಸ್ಬಾರ್ದು, ಬರೀ ಹಾಲಿನಾಗ ಮಾಡ್ಬೇಕು, ಗಟ್ಟಿ ಹಾಲಿನಾಗ. 1-2 ಏಲಕ್ಕಿ ಜಜ್ಜಿ ಹಾಕಿಬಿಟ್ಟೆ. ಈಗ ಹಾಲು ಕುದಿ ಬರಬೇಕು, ಚಲೋ ಹೊತ್ನಾಗ ಕುದಿ ಬರಬೇಕು. ಕುದಿಯೋ ಹೊತ್ನಾಗ ಶಾವಿಗೆ ಹಾಕಬೇಕು. ಈ ಫ್ರೈ ಮಾಡಿದಂಥ ಶಾವಿಗೆ ಹಾಕೋಣ. ಚಲೋ ಶಾವಿಗೆ ಒಂದು 5-6 ನಿಮಿಷ ಕುದಿಬೇಕು ಹಾಲಿನಾಗ. ಮೆತ್ತಗಾಗಬೇಕು ಶಾವಿಗೆ ಕುದ್ದು. ಚಲೋ ಹೊತ್ನಂಗೆ ಶಾವಿಗೆ ಕುದೀಲಿ ಹಾಲಿನ ಜೊತೆಗೆ ಒಂದು 5-6 ನಿಮಿಷ. ನೀರು ಮಿಕ್ಸ್ ಮಾಡಬಾರ್ದು, ಟೇಸ್ಟ್ ಬರಲ್ಲ. ಬರೀ ಹಾಲನ್ನೇ ಮಾಡ್ಬೇಕಿದನ್ನ. ಆನಂತರ ಮಿಲ್ಕ್ ಮೇಡ್ ಇದ್ರೆ ಹಾಕಿದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗ್ತತಿ. ಮನೆಯೊಳಗೆ ಖಾಲಿಯಾಗಿತ್ತು, ಹಿಂಗಾಗಿ ನಾನು ಶುಗರ್ ಹಾಕಿ ಮಾಡಾಕತ್ತೀನಿ. ನೋಡಿರಿ, ಕುದೀತು ಅನ್ನಿಸುತ್ತೆ. ನೋಡ್ಬೇಕು, ಹತ್ತಿಕ್ಕೆ ಒಂದು ಹೆಸರು ತೊಗೊಂಡು ಅದನ್ನ ಹತ್ತಿಕ್ಕೆ ನೋಡಬೇಕು ಕುದ್ದೈತಿ ಇಲ್ಲಂತ. ಇವಾಗ ಸಕ್ಕರೆ ಹಾಕೋಣ. ಸ್ವೀಟ್ ಜಾಸ್ತಿ ಬೇಕೋ ಕಡಿಮೆ ಬೇಕೋ ಮೀಡಿಯಮ್ ಆಗಿರಬೇಕು, ಅದು ನಿಮ್ಮ ಅಳತೆ ಪ್ರಕಾರ ಹಾಕಿರಿ. ಮೊದಲು ಕಡಿಮೆ ಹಾಕಿ ನೋಡಿರಿ, ಕಡಿಮೆ ಆತಂದ್ರೆ ಇನ್ನೊಂದು ಸ್ವಲ್ಪ ಹಾಕಿರಿ. ಹೆಚ್ಚಾದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ, ಕಡಿಮೆ ಆದ್ರೆ ಒಂದು ಸ್ವಲ್ಪ ಹಾಕ್ಕೊಳಕ್ಕೆ ಬರ್ತೈತಿ. ಫಸ್ಟ್ ಸ್ವಲ್ಪ ಕಡಿಮೆ ಹಾಕಿ ಆನಂತರ ಜಾಸ್ತಿ ಹಾಕಿರಿ.
ಸ್ವೀಟ್ ನೋಡಿ ಸಕ್ಕರೆ ಹಾಕಿರಿ. ಇದು ಸಕ್ಕರೆ ಇದ್ರ ಜೊತೆ ಕರಗಿ ಚಲೋ ನಂಗೆ ಮಿಕ್ಸ್ ಆಗಬೇಕು, ಕುದ್ದು ಅಲ್ಲಿವರೆಗೆ ಕುದಿಸ್ಬೇಕು. ನೋಡಿರಿ, ಇದೇ ಥರ ಸಣ್ಣ ಉರಿಯೊಳಗೆ ಕುದಿಸ್ಬೇಕು ಚೆಂದಾಗಿ. ಚೆಂದ ಕುದ್ದ ನಂತರ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಹಾಕಿಬಿಟ್ರೆ ಮುಗೀತು ನೋಡಿರಿ. ಶಾವಿಗೆ ಖೀರ್ ರೆಡಿ ಆಯಿತು. ಫೈನಲ್ಲಾಗಿ ದ್ರಾಕ್ಷಿ ಗೋಡಂಬಿ ಹಾಕಿಬಿಡೋಣ ಫ್ರೈ ಮಾಡಿದ್ದು. ಅಲ್ಲೊಂದು ಇಲ್ಲೊಂದು ಬಾಯಾಗ ಬಂದರೆ ಏನು ರುಚಿ ಅಂತೀರಿದು ಖೀರು. ಆತು ನೋಡಿರಿ, ಇಷ್ಟು ಮಾಡಿರಿ. ನೀವು ಟ್ರೈ ಮಾಡಿರಿ, ಮಕ್ಕಳಿಗೋಸ್ಕರ ಮಾಡಿಕೊಡ್ರಿ. ಸ್ಕೂಲ್ ಇದ್ದಾಗ ಇವತ್ತು ಆಗಂಗಿಲ್ಲ, ನಾಳೆ ಆಗಂಗಿಲ್ಲ ಅಂತಿರ್ತೇವೆ. ಏನಾದರೂ ಮಾಡೋವಾಗ ಟೈಮ್ ಬೇಕು ಅಂತಿರ್ತೇವೆ. ಈಗ ರಜಾ ಐತಿ, ಬೇಕಾದಷ್ಟು ಟೈಮ್ ಇರ್ತೈತಿ. ಮಕ್ಕಳಿಗೋಸ್ಕರ ಏನೆಲ್ಲ ವೆರೈಟೀಸ್ ರೆಸಿಪೀಸು ಮಾಡಿರಿ. ನೋಡಿರಿ, ಈಗ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಘಮ ಘಮ ಅಂತತಿ, ಒಳ್ಳೆ ಟೇಸ್ಟು. ಸೂಪರಾಗಿ ಬಂದೈತಿ. ವಿಡಿಯೋ ಯಾರ್ಯಾರು ನೋಡ್ತೀರಿ ಲೈಕ್ ಮಾಡಿರಿ. ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪ್ಲೀಸ್. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾನೆ ನೋಡಿರಿ. ಇಲ್ಲಿ ಊಟ ಮಾಡೋ ಮುಂದೆ ಒಂದು ಸ್ಪೂನ್ ಹಾಕ್ಕೋಬೇಕು ತುಪ್ಪ. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು, ಗುಡ್ ಕೊಲೆಸ್ಟ್ರಾಲ್. ಮಕ್ಕಳಿಗೋಸ್ಕರ ಬೆಣ್ಣೆ, ಚೀಸು, ಪನ್ನೀರು, ತುಪ್ಪ ಯೂಸ್ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.